ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು RPF SI ಎಕ್ಸಾಮ್ ದ ಅನಲೈಸಿಸ್ ಇರ್ತಕ್ಕಂಥದ್ದು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈಗಾಗಲೇ ಒಂದು ವಿಡಿಯೋ ಇರ್ತಕ್ಕಂಥದ್ದು ನಾನು ನಿಮ್ಗೆ ಮಾಡಿ ಹಾಕಿದ್ದೆ. RPF SI ದು 2ನೇ ತಾರೀಕಿದ್ದು 2/12/2024ರಲ್ಲಿ ಯಾವ ರೀತಿ ಇರುವಂತಹ ಕ್ವಶನ್ಸ್ ಗಳು ಬರ್ತಾ ಇದಾವು, ಮ್ಯಾಥ್ಸ್ ಯಾವ ರೀತಿ ಇದೆ, ರೀಸನಿಂಗ್ ಯಾವ ರೀತಿ ಇದೆ, ಅದರ ಜೊತೆಗೆ GK ದಲ್ಲಿ ಯಾವ ರೀತಿ ಪ್ಯಾಟರ್ನ್ ಬರ್ತಾ ಇದೆ ಅನ್ನೋದನ್ನ ನಾನು ನಿಮ್ಗೆ ವಿಡಿಯೋವನ್ನ ಮಾಡಿ ಹಾಕಿದ್ದೆ. ಸೊ ಅದೇ ನಿಟ್ಟಿನಲ್ಲಿ 3/12/2024ರಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ತಂದೇವೆ. ಸಂಪೂರ್ಣವಾಗಿರುವಂತದ್ದು ಅನಲೈಸಿಸ್ ಅಂತೂ ಅಲ್ಲ ಇದು. ಮುಂದೆ ಬರುವಂತಹ ಆಕ್ಚುಲಿ ಕಾನ್ಸ್ಟೇಬಲ್ ಎಕ್ಸಾಮ್ ಯಾರು ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇವೆ ನಾವು. ಸೊ ಸಂಪೂರ್ಣವಾಗಿರುವಂತ ಅನಲೈಸಿಸ್ ಇರೋದಿಲ್ಲ ಇದರಲ್ಲಿ. ಕೆಲವೊಂದಿಷ್ಟು ನಾವು ಮಾಹಿತಿ ಇರ್ತಕ್ಕಂಥದ್ದು ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಇದು SI ಪರೀಕ್ಷೆ ಇರ್ತಕ್ಕಂಥದ್ದು 3ನೇ ತಾರೀಕಿನ ಒಂದು ಯಾವ ರೀತಿ ಇತ್ತು, ಆಮೇಲೆ ಯಾವ ರೀತಿ ರಿವ್ಯೂ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಮಾಡಿದ್ರು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ RPF SI ಮತ್ತು ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಯಾರಿನ ನಡೆಸುವಂತಹ ಅಭ್ಯರ್ಥಿಗಳು ಇದ್ರೆ, ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಯಾರಿ ನಡೆಸುವಂತಹ ಅಭ್ಯರ್ಥಿಗಳು ಅವರಿಗೆ ನಮ್ಮಲ್ಲಿ ಒಂದು ಕೋರ್ಸ್ ಕೂಡ ಅವೈಲೇಬಲ್ ಇದೆ. RPF SI ಮತ್ತು ಕಾನ್ಸ್ಟೇಬಲ್ ಎಕ್ಸಾಮ್ಗೆ. ಸೊ ಅದು ಓನ್ಲಿ ಟೋಟಲ್ ನಿಮ್ಗೆ 899 ಅಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಎಲ್ಲಾ ಸಬ್ಜೆಕ್ಟ್ ರಿಕಾರ್ಡೆಡ್ ಕ್ಲಾಸಸ್ ಗಳು, PDF ನೋಟ್ಸ್ ಗಳು ಸಿಗ್ತಾ ಇದಾವು. ಆಮೇಲೆ ಮಾಕ್ ಟೆಸ್ಟ್ ಗಳನ್ನ ತಗೋತಾ ಇದ್ದೇವೆ. ಈಗೇನ್ ಲೇಟೆಸ್ಟ್ ಪ್ಯಾಟರ್ನ್ ನಲ್ಲಿ SI ಎಕ್ಸಾಮ್ ಆಗ್ತಾ ಇದೆ RPF ಅದೇ ಪ್ಯಾಟರ್ನ್ ನಲ್ಲಿ ನಿಮಗೆ ಮಾಕ್ ಟೆಸ್ಟ್ ಇರ್ತಕ್ಕಂಥದ್ದು 120 ಕ್ವಶನ್ಸ್ ಗಳು, 120 ಮಾರ್ಕ್ಸ್ ಗಳಿಗೆ ಮಾಕ್ ಟೆಸ್ಟ್ ಗಳು 10 ಇರ್ತಾ ಇದಾವೆ ಈ ಪ್ಯಾಕೇಜ್ ನಲ್ಲಿ. ಇದು ಸಂಪೂರ್ಣವಾಗಿರುವಂತದ್ದು ನಿಮ್ಗೆ ಸಿಗ್ತಾ ಇದೆ 899 ಅಲ್ಲಿ. ಸೊ RPF ಕೋರ್ಸ್ಗೆ ಯಾರಾದ್ರೂ ಜಾಯ್ನ್ ಆಗ್ಬೇಕು ಅಂತ ಮಾಡಿದ್ರೆ ನೀವು ಜಾಯ್ನ್ ಆಗಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿನ ಪಡ್ಕೋರಿ. ಕ್ಲಾಸಸ್ ಗಳು ಅವೈಲೇಬಲ್ ಇದಾವು, ನೀವು ಕ್ಲಾಸಸ್ ಗಳನ್ನ ತಗೋಬಹುದು. ಓಕೆ, ಈಗ ನಾವು 3/12/2024 ಒಂದು RPF SI ಎಕ್ಸಾಮ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ನಿಮ್ ಜೊತೆಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ RPF ಕಾನ್ಸ್ಟೇಬಲ್ ಎಕ್ಸಾಮ್ 3ನೇ ತಾರೀಕು ಆಗಿರುವಂತದ್ದು. ಇದರಲ್ಲಿಯೂ ಕೂಡ ಈಗಾಗಲೇ ನಾನು ನಿಮ್ಗೆ 2ನೇ ತಾರೀಕದ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಮ್ಯಾಥ್ಸ್ ಮತ್ತು ರೀಸನಿಂಗ್ ಏನಿದೆ, ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರುವಂತದ್ದು ಈಸಿ ಬರ್ತಾ ಇದೆ, ಈಸಿ ಟು ಮಾಡರೇಟ್ ಇರ್ತಕ್ಕಂಥದ್ದು ಇದೆ. ಅದೇ ರೀತಿ GK ಗೆ ಸಂಬಂಧ ಇರುವಂತಹ ಕ್ವಶನ್ಸ್ ಗಳು ಇರ್ತಕ್ಕಂಥದ್ದು ಏನ್ ಬರ್ತಾ ಇದಾವು, ಟಫ್ ಬರ್ತಾ ಇದಾವು. ಈಸಿ ಇಲ್ಲ, ಟಫ್ ಇರ್ತಕ್ಕಂಥದ್ದು ಇದಾವೆ. ಇದರಲ್ಲಿ GK ದಲ್ಲಿ ಮುಖ್ಯವಾಗಿ ಕ್ವಶನ್ಸ್ ಗಳು ಬರ್ತಾ ಇರುವಂತದ್ದು ಹೇಗೆ ಅಂತಂದ್ರೆ ಲಾಂಗ್ ಟೈಪ್ ಅಂತಂದ್ರೆ ಯಾವ ರೀತಿ ಹೇಳ್ರಿ, ಒಂದು ಕ್ವಶನ್ ಇರ್ತಾ ಇದೆ, ಆ ಕ್ವಶನ್ ಗೆ ಸಂಬಂಧಿಸಿರುವಂತಹ 4 ಮತ್ತೆ ಇಲ್ಲಿ ಏನು ಅಂತಂದ್ರೆ ವಾಕ್ಯಗಳು ಇರ್ತಾವೆ. ಈ 4 ವಾಕ್ಯಗಳಲ್ಲಿ ಯಾವ್ದು ಸರಿ ಇದೆ ಅನ್ನೋದನ್ನ ಇಲ್ಲಿ ಮತ್ತೆ ನೀವು ಏನ್ ಮಾಡ್ಬೇಕು, ಇಲ್ಲಿ ಆಪ್ಷನ್ಸ್ ಗಳನ್ನ ಹಾಕ್ಬೇಕಾಗತ್ತೆ. ಈ ರೀತಿ ಇರುವಂತದ್ದು ಲಾಂಗ್ ಟೈಪ್ ಕ್ವಶನ್ಸ್ ಗಳನ್ನ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಇದೇ ಬೇಸ್ ಮೇಲೆನೆ ನಾವು ಏನಪ್ಪಾ ಅಂತಂದ್ರೆ ಈಗಾಗಲೇ ನಿಮ್ಗೆ RPF SI ಮತ್ತು ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಒಂದು ಮಾಕ್ ಟೆಸ್ಟ್ ಗಳನ್ನ ಏನ್ ನಡ್ಸಾಕತ್ತೀವಿ ನಾವು, 10 ಮಾಕ್ ಟೆಸ್ಟ್ ಗಳು. ಆ 10 ಮಾಕ್ ಟೆಸ್ಟ್ ಗಳು ಇದೇ ಪ್ಯಾಟರ್ನ್ ಒಳಗನೆ ನಾವು ಕ್ವಶನ್ ಇರ್ತಕ್ಕಂಥದ್ದು ನಿಮ್ಗೆ ಕೊಡ್ತಾ ಇದ್ದೇವೆ. ಸೊ ಹಾಗಾಗಿ ಮಾಕ್ ಟೆಸ್ಟ್ ಗಳನ್ನು ಕೂಡ ನೀವು ನಮ್ಮಲ್ಲಿ ತೆಗೆದುಕೊಳ್ಳಬಹುದು. ಟೋಟಲ್ ಆಗಿ 10 ಮಾಕ್ ಟೆಸ್ಟ್ ಗಳು ನಿಮಗೆ ಸಿಗ್ತಾ ಇದಾವೆ ಓನ್ಲಿ 199 rupees ಅಲ್ಲಿ. ಮಾಕ್ ಟೆಸ್ಟ್ ಅಷ್ಟ ಬೇಕು ಅಂದ್ರೆ 199 rupees ಆಗುತ್ತೆ. ಆಮೇಲೆ ಟೋಟಲ್ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ RPF ಬೇಕು ಅಂತಂದ್ರೆ ಅದು ನಿಮ್ಗೆ 899 rupees ಅಲ್ಲಿ. ಇದರಲ್ಲಿ ನಿಮ್ಗೆ 199 rupees ಮಾಕ್ ಟೆಸ್ಟ್ ಗಳನ್ನ ನಾವು ಏನ್ ಮಾಡ್ತಾ ಇದ್ದೇವೆ, ಫ್ರೀ ಆಗಿ ಕೊಡ್ತಾ ಇದ್ದೇವೆ. ಯಾವ್ದ್ರಲ್ಲಿ ಈ ಒಂದು ಕೋರ್ಸ್ ತಗೊಂಡ್ರೆ 199 rupees ಮಾಕ್ ಟೆಸ್ಟ್ ಇರುವಂತದ್ದು ನಿಮ್ಗೆ ಫ್ರೀ ಆಗಿ ಇದರಲ್ಲಿ ಸಿಗ್ತಾ ಇದೆ. ಓಕೆನಾ. ಸೊ ಹೀಗೆ ಕ್ವಶನ್ಸ್ ಗಳು ಬರ್ತಾ ಇದಾವು. ಮ್ಯಾಥ್ಸ್ ರೀಸನಿಂಗ್ ಈಸಿ ಇದೆ, ಬಟ್ GK ಇರುವಂತದ್ದು ಒಂದ್ ಸ್ವಲ್ಪ ಟಫ್ ಆಗಿರುವಂತಹ ಕ್ವಶನ್ಸ್ ಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವು. ಆಮೇಲೆ ಅತಿ ಹೆಚ್ಚಾಗಿ ಕ್ವಶನ್ಸ್ ಗಳು ಬರ್ತಾ ಇರುವಂತದ್ದು ಈ ಒಂದು GK ದಲ್ಲಿ ಸ್ಟ್ಯಾಟಿಕ್ GK ಆಗಿರ್ಬಹುದು. ಸ್ಟ್ಯಾಟಿಕ್ GK ದಿಂದ ಬಹಳಷ್ಟು ಕ್ವಶನ್ಸ್ ಗಳು ನೋಡ್ಲಿಕ್ಕೆ ಸಿಗ್ತಾ ಇದಾವು. ಆಮೇಲೆ ಕರೆಂಟ್ ಅಫೇರ್ಸ್ ದಿಂದ ಏನು ಅಂತಂದ್ರೆ ಬಹಳಷ್ಟು ಕ್ವಶನ್ಸ್ ಗಳು ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಇದರಲ್ಲಿ 10ರಿಂದ 12 ಕ್ವಶನ್ಸ್ ಗಳು ಇದ್ರೊಳಗ ಸ್ಟ್ಯಾಟಿಕ್ GK ಒಳಗೂ ಕೂಡ 10ರಿಂದ 12 ಕ್ವಶನ್ಸ್ ಗಳು ನಿಮ್ಗೆ ಇದ್ರೊಳಗೆ ಸಿಗ್ತಾ ಇದಾವೆ. ಈ ಒಂದು ಕೋರ್ಸ್ ಏನ್ ನಿಮಗೆ ಹೇಳಿ ನಾನು RPF ಕೋರ್ಸ್, ಅದರಲ್ಲಿ ನಿಮ್ಗೆ ಸ್ಟ್ಯಾಟಿಕ್ GK ಎಲ್ಲಾ ಇವು 10ರಿಂದ 12 ಕ್ವಶನ್ಸ್ ಏನ್ ಬರ್ತಾ ಇದಾವಲ್ಲ ಎಲ್ಲಾ ಕವರ್ ಆಗುವ ಹಾಗೆ ಸ್ಟ್ಯಾಟಿಕ್ GK ಒಂದು PDF ಕೊಡ್ತಾ ಇದ್ದೇವೆ ನಿಮ್ಗೆ 400 pages. ಅದು ಕಂಪ್ಲೀಟ್ ನಿಮ್ಗೆ 10ರಿಂದ 12 ಕ್ವಶನ್ಸ್ ಗಳು ನಿಮ್ಗೆ ತರ್ಸಿ ಕೊಡ್ತೈತೆ ಅದು. ಸೊ ಆ ರೀತಿ ನಾವು ಆ ಒಂದು ಸ್ಟ್ಯಾಟಿಕ್ GK PDF ನೋಟ್ಸ್ ಅನ್ನ ರೆಡಿ ಮಾಡೇವಿ. ಅದು ಈ ಪ್ಯಾಕೇಜ್ ದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಕರೆಂಟ್ ಅಫೇರ್ಸ್ ಕೂಡ ನಿಮ್ಗೆ
ನಾವು ನೋಟ್ಸ್ ಅನ್ನ ಕೊಡ್ತಾ ಇದ್ದೇವೆ, ಅದು ಕೂಡ ನಿಮ್ಗೆ ಇದರಲ್ಲಿ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಸೊ ಈ ರೀತಿ ಕ್ವಶನ್ಸ್ ಗಳು ಬರ್ತಾ ಇದಾವೆ, ಯಾವ್ಯಾವ್ದು ಮ್ಯಾಥ್ಸ್, ರೀಸನಿಂಗ್ ಆಗಿರ್ಬೋದು, ಜಿ ಕೆ ದಲ್ಲಿ. ಈಗ ಕೆಲವೊಂದಿಷ್ಟು ಜಿ ಕೆ ದಲ್ಲಿ ಯಾವ್ಯಾವ ರೀತಿ ಇರುವಂತಹ ಕ್ವಶನ್ಸ್ ಗಳು ಬಂದಿದ್ದು ಅನ್ನೋದನ್ನ 3ನೇ ತಾರೀಕದಲ್ಲಿ ನೋಡೋಣ. ಸೊ ಇವು 99% ಇರುವಂತದ್ದು ನಿಖರವಾಗಿರುವಂತಹ ಪ್ರಶ್ನೆಗಳಿದಾವೆ, ಎಲ್ಲಿ ಅಪ್ಪಿತಪ್ಪಿ ಒಂದೆರಡು ಮಿಸ್ ಆಗಬಹುದು. ಒಂದನೇ ಪ್ರಶ್ನೆ, ಮೊದಲನೆಯ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೀತು ಅಂತ ಹೇಳಿ ಕೇಳಿದ್ರು. ಅದು ಪ್ರಶ್ನೆಗೆ ಉತ್ತರ ನವೆಂಬರ್ 1930ರಲ್ಲಿ. ಇದ್ರದ PDF ಇರುವಂತದ್ದು ಟೆಲಿಗ್ರಾಮ್ ದಲ್ಲಿ ಶೇರ್ ಮಾಡಿರ್ತೇನೆ, ಅಲ್ಲಿ ಹೋಗಿ ನೀವು ಈ PDF ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ನಿಮ್ಮ ಮುಂದಿನ ರೆಫರೆನ್ಸ್ ಗೋಸ್ಕರ. ಓಕೆ, ಟೆಲಿಗ್ರಾಮ್ ದ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೆ ನೀಡುತ್ತೇನೆ, ಅಲ್ಲಿ ಹೋಗಿ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗ್ರಿ. ಅಲ್ಲಿ ನೀವು ಈ ಒಂದು PDF ಏನಿದೆ ಅಲ್ಲ ಕ್ವಶನ್ ಪೇಪರ್ದು, ಇದ್ರದ ಒಂದು PDF ಇರುವಂತದ್ದು ಶೇರ್ ಮಾಡಿರ್ತೇನೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎರಡನೇ ಪ್ರಶ್ನೆ ನೋಡ್ರಿ, ವಿಕ್ಟೋರಿಯಾ ಮೆಮೋರಿಯಲ್ ಸ್ಥಾಪನೆ ಆದ ವರ್ಷ ಅಂತ ಹೇಳಿ ಕೇಳಿದ್ರು, 4 ಜನವರಿ 1906ರಲ್ಲಿ. ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ತಾಮ್ರ ಶಿಲಾಯುಗದ ಸ್ಥಳ ಯಾವುದು ಅಂತ ಹೇಳಿ ಕೇಳಿದ್ರು. 4 ಸ್ಥಳಗಳನ್ನ ಕೊಟ್ಟಿದ್ರು, ಅದರಲ್ಲಿ ತಾಮ್ರ ಶಿಲಾಯುಗದ ಸ್ಥಳ ಯಾವ್ದು ಕೇಳಿದ್ರು. ಇದರ ಆನ್ಸರ್ ಕಾಯತ್ ಅನ್ನುವಂಥದ್ದಿದೆ, ಇದು ಉಜ್ಜಯಿನಿ ಒಳಗೆ ಬರ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ, ಲಾಹೋರ್ದಿಂದ ದಿಲ್ಲಿಗೆ ರಾಜಧಾನಿಯನ್ನ ಬದಲಾವಣೆ ಮಾಡಿರುವಂತವ್ರು ಯಾರು ಅಂತ ಕೇಳಿದ್ರು, ಅದಕ್ಕೆ ಆನ್ಸರ್ ಇಲ್ತುತ್ಮಿಶ್ ಆಗಿದ್ರು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳದಲ್ಲಿ ಸಂಗೀತವು ಬರುವುದಿಲ್ಲ? ಸ್ಥಳೀಯ ಸಂಗೀತ ಅಂತಂದ್ರೆ ಫೋಕ್ ಸಾಂಗ್ಸ್ ಏನಂತ ಹೇಳ್ತೇವೆ ನಾವು, ಫೋಕ್ ಸಾಂಗ್ಸ್. ಈ ಫೋಕ್ ಸಾಂಗ್ಸ್ ಗಳಲ್ಲಿ ಯಾವ್ದು ಬರಂಗಿಲ್ಲ ಅಂತ ಹೇಳಿ ಕೇಳಿದ್ರು, ಅದು ಯಾವ್ದು ಅಂತಂದ್ರೆ ಧ್ರುಪದ್ ಅನ್ನುವಂಥದ್ದು. ಶಿಕ್ಷಣ ಹಕ್ಕು ಜಾರಿಗೆ ಬಂದಿರುವಂತದ್ದು ಯಾವಾಗ? ಶಿಕ್ಷಣ ಹಕ್ಕು 1 ಏಪ್ರಿಲ್ 2010ರಲ್ಲಿ ಜಾರಿಗೆ ಬಂದಿದೆ. 7ನೇ ಪ್ರಶ್ನೆ, ಯಾವ ಸಂವಿಧಾನದ ತಿದ್ದುಪಡಿಯ ಮೂಲಕ ಶಿಕ್ಷಣ ಹಕ್ಕು ಇದ್ದದ್ದು ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಲಾಗಿದೆ? ಇದು 86ನೇ ತಿದ್ದುಪಡಿ, ಸಂವಿಧಾನ ತಿದ್ದುಪಡಿಯೊಂದಿಗೆ ಮೂಲಭೂತ ಹಕ್ಕದೊಳಗ ಶಿಕ್ಷಣವನ್ನ ಸೇರಿಸಲಾಯಿತು. ಇದು 2002ರಲ್ಲಿ ಆಗಿರುವಂತದ್ದು. ನೆಕ್ಸ್ಟ್, ಲೋನಿ ನದಿಯ ಉಗಮ ಎಲ್ಲಿ ಆಗ್ತೈತಿ ಅಂತ ಕೇಳಿದ್ರೆ, ಇದು ನಾಗಾ ಬೆಟ್ಟಗಳಲ್ಲಿ ಆಗ್ತೈತಿ. ಇದು ರಾಜಸ್ಥಾನದ ಅಜ್ಮೀರ್ ಜಿಲ್ಲೆ ಒಳಗ ಇದೆ. ಲೋನಿ ನದಿಯ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್, ಕಥಾ ಸರಿತ್ ಸಾಗರ್ ಸಂಸ್ಕೃತದಲ್ಲಿ ಬರೆದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಇದರ ಆನ್ಸರ್ ಸೋಮದೇವ. ಖಾಸಗೀಕರಣ ಭಾರತದಲ್ಲಿ ಪ್ರಾರಂಭವಾದದ್ದು ಯಾವಾಗ ಅಂತ ಕೇಳಿದ್ರೆ 1991ರಲ್ಲಿ. ನೆಕ್ಸ್ಟ್, ಮೇಜರ್ ಮಿಲಿಟರಿ ಎಕ್ಸರ್ಸೈಸಸ್ ಗಳ ಬಗ್ಗೆ ಒಂದೆರಡು ಕ್ವಶನ್ಸ್ ಗಳು ಬಂದಿದ್ದು, ಅಂದ್ರೆ ಮಿಲಿಟರಿ ಎಕ್ಸರ್ಸೈಸಸ್ ಗಳ ಅಂತ ಏನ್ ಬರ್ತಾವೋ ಅದ್ರ ಬಗ್ಗೆ ಒಂದೆರಡು ಕ್ವಶನ್ಸ್ ಬಂದಿದ್ದು. ಆಮೇಲೆ ಕರೆಂಟ್ ಅಫೇರ್ಸ್ ದಿಂದ ನೋಡ್ರಿಲ್ಲ 12 ಕ್ವಶನ್ಸ್ ಗಳನ್ನ ನೋಡ್ಲಿಕ್ಕೆ ಸಿಗ್ತಾ ಇದಾವೆ ಇದರಲ್ಲಿ. ನೆಕ್ಸ್ಟ್, ಫೋಕ್ ಡ್ಯಾನ್ಸಸ್ ಗಳ ಬಗ್ಗೆ ಒಂದೆರಡು ಕ್ವಶನ್ಸ್ ಗಳಿದ್ದು. ಆಮೇಲೆ ಮನೋಹರ್ ಲಾಲ್ ಖಟ್ಟರ್ ಯಾವ ರಾಜ್ಯದ ಮುಖ್ಯಮಂತ್ರಿ ಅಂತ ಕೇಳಲಾಗಿತ್ತು, ಇದು ಹರಿಯಾಣ ರಾಜ್ಯದ ಮುಖ್ಯಮಂತ್ರಿ ಆಗ್ಯಾರ. ಆಲ್ಮೋಸ್ಟ್ ಆಲ್ ನಿಮ್ಗೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬಹುದು, ಮುಖ್ಯಮಂತ್ರಿ, ಆಮೇಲೆ ಅಲ್ಲಿಯ ರಾಜ್ಯಪಾಲರು, ಆಮೇಲೆ ಅಲ್ಲಿಯ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಇಲ್ಲಿವರೆಗೂ ಕೂಡ ನಿಮ್ಗೆ ಗೊತ್ತಿರ್ಬೇಕು. ಪ್ರತಿಯೊಂದು ರಾಜ್ಯದ್ದು ಕೂಡ ನಿಮ್ಗೆ ಮಾಹಿತಿ ಗೊತ್ತಿರ್ಬೇಕು. ಏನ್ ನಮ್ಮ ಸ್ಟೇಟ್ಸ್ ಗಳದಾವ, ಎಲ್ಲಾ ಸ್ಟೇಟ್ ದ ನಿಮ್ಗೆ ಮುಖ್ಯಮಂತ್ರಿ, ಆಮೇಲೆ ಅಲ್ಲಿರ್ತಕ್ಕಂತಹ ಸ್ಪೀಕರ್, ಉಪ ಸ್ಪೀಕರ್ ಯಾರಿದ್ದಾರೆ, ಆಮೇಲೆ ಅಲ್ಲಿರ್ತಕ್ಕಂಥ ರಾಜ್ಯಪಾಲರು, ಇಷ್ಟು 4 ವಿಷಯ ನಿಮ್ಗೆ ಪ್ರತಿಯೊಂದು ರಾಜ್ಯದ ಗೊತ್ತಿರ್ಬೇಕು. ನೆಕ್ಸ್ಟ್ ಶಿಫ್ಟ್ ಒಳಗ್ ನಿಮ್ಗ RPF SI ಎಕ್ಸಾಮ್ ಆಗಿರ್ಬಹುದು, ಅಥವಾ ನಿಮ್ಗೆ ಮುಂದೆ ಬರುವಂತ RPF ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬಹುದು, ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಕೋಲ್ಡ್ ವೈರಸ್ ಏನು ಅಂತ ಹೇಳಿ ಕೇಳಿದ್ರು. ಕೋಲ್ಡ್ ವೈರಸ್ ಇದು ಶೀತ ನೆಗಡಿ ಬರುವಂತಹ ಒಂದು ಕೋಲ್ಡ್ ವೈರಸ್ ಆಗಿರ್ತೈತಿ. ಮೂಗು ಮತ್ತು ಗಂಟಲಿನಲ್ಲಿ ಒಂದು ಕೆರೆತವನ್ನ ಉಂಟು ಮಾಡ್ತೈತಿ, ಅಲ್ಲಿ ಲೈನಿಂಗ್ಸ್ ಗಳನ್ನ ಹಾಕ್ತೈತಿ, ಅಂತಹದ್ದು ಅದು ಕೋಲ್ಡ್ ವೈರಸ್ ಅಂತ ಕೇಳಿದ್ರು. ಲೆನ್ಸಸ್ ಗಳ ಮೇಲೆ ಒಂದು ದರ್ಪಣಗಳ ಮೇಲೆ ಒಂದು ಕ್ವಶನ್ ಇತ್ತು, ಆ ದರ್ಪಣಗಳ ಮೇಲೆ ನೋಡ್ಕೊಳ್ರಿ, ಒಂದ್ ಸ್ವಲ್ಪ ಓದ್ಕೊಳ್ರಿ. ಬೆಳಕು ಪಾಠದೊಳಗೆ ಬರ್ತಾ ಇದೆ ಇದು, ಬೆಳಕು ಪಾಠ, ಸೈನ್ಸ್ ದಲ್ಲಿ ಬೆಳಕು ಪಾಠ. ಇನ್ವೆನ್ಷನ್ಸ್ ಗಳನ್ನ ನೋಡ್ಕೊಳ್ರಿ, ಯಾವ್ದು ಇನ್ವೆನ್ಷನ್ಸ್ ಕೇಳಿದ್ರು ಗೊತ್ತಿಲ್ಲ, ಆವಿಷ್ಕಾರ ಅಂತ ಹೇಳಿ. ಆಮೇಲೆ ಸಿಡ್ಬಿಯ ಲಾಂಗ್ ಫಾರ್ಮ್ ಕೇಳಿದ್ರು, ಇದು ಎಕನಾಮಿಗೆ ಸಂಬಂಧ ಇರುವಂತದ್ದು ಸಿಡ್ಬಿಗೆ. ಸೊ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ ನಾವು ಅದನ್ನ. ನೆಕ್ಸ್ಟ್, ವಿರಾಟ್ ಕೊಹ್ಲಿ ಕ್ರಿಕೆಟ್ ಬಗ್ಗೆ ಒಂದೆರಡು ಕ್ವಶನ್ಸ್ ಗಳು ಬಂದಿದ್ದು. ವಿರಾಟ್ ಕೊಹ್ಲಿ ಯಾವ ದೇಶದ ವಿರುದ್ಧ ತನ್ನ 49ನೇ ಶತಕವನ್ನು ಮಾಡಿದ್ರು ಅಂತ ಹೇಳಿ. ಸೊ ಇದು ಸೌತ್ ಆಫ್ರಿಕಾದ ವಿರುದ್ಧ. ರಾಷ್ಟ್ರಪತಿಗೆ ಸಂಬಂಧಿಸಿದ ಅನುಚ್ಛೇದ ಯಾವುದು ಅಂತ ಹೇಳಿ ಕೇಳಿದ್ರು. 52ರಿಂದ 62ರವರೆಗೆ ಬರುವಂತದ್ದು ರಾಷ್ಟ್ರಪತಿಗೆ ಸಂಬಂಧ ಇರುವಂತಹದ್ದು. ಅನುಚ್ಛೇದಗಳು ಬಹಳ ಇಂಪಾರ್ಟೆಂಟ್ ಇದಾವು, ಎಲ್ಲಕ್ಕೆಲ್ಲ ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಗೊತ್ತಿರ್ಬೇಕು ನಿಮಗೆ. ಆಮೇಲೆ DPSP ಗಳ ಬಗ್ಗೆ ಕೇಳಿದ್ರು. ಇಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವದ ಬಗ್ಗೆ ಒಂದು, ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನೀತಿ ನಿರ್ದೇಶಕ ತತ್ವ
ಗಳಿಗೆ ಸಂಬಂಧಿಸಿದ ವಾಕ್ಯ ಸರಿ ಇದೆ ತಪ್ಪಿದೆ ಅಂತ ಈ ರೀತಿಯ ಕ್ವಶನ್ ಇತ್ತು. ಬಟ್ ಲಾಂಗ್ ಕ್ವಶನ್ ಇತ್ತು ಅದು. ನೆಕ್ಸ್ಟ್ ರಿಟ್ ಗಳ ಬಗ್ಗೆನೂ ಕೇಳಿದ್ರು, ಮ್ಯಾನ್ಮಸ್ ಬಗ್ಗೆ ಕೇಳಿದ್ರು. ಮ್ಯಾನ್ಮಸ್ ರಿಟ್ ಬಗ್ಗೆ 2021 ಜನಗಣತಿ ಬಗ್ಗೆ 1 ರಿಂದ 2 ಕ್ವಶನ್ಸ್ ಗಳು ಪ್ರತಿಯೊಂದು ಶಿಫ್ಟ್ ದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾನೆ ಇದಾವೆ. SSC ದೊಳಗೆ ಹೆಂಗ SSC ದೊಳಗೆ ಹೆಂಗ 2011 ಜನಗಣತಿ ಫೇಮಸ್ ಐತಿ, ಹಂಗ ಇಲ್ಲಿ ಕೂಡ ಇದೆ. ಯಾಕಂದ್ರೆ TCS ದವ್ರನ್ನ ಇದು ಎಕ್ಸಾಮ್ ನಡೆಸ್ತಾ ಇರೋದ್ರಿಂದ SSC ದೊಳಗೆ ಏನ್ ಎಕ್ಸಾಮ್ಸ್ ದೊಳಗೆ ಪ್ಯಾಟರ್ನ್ ಇದೆ ಅದ ಪ್ಯಾಟರ್ನ್ ಫಾಲೋ ಆಗ್ತೈತಿ RPF ದೊಳಗುನು ಕೂಡ ನಿಮಗೆ. ಓಕೆ. ನೆಕ್ಸ್ಟ್ ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತ ರಾಜ್ಯ ಯಾವುದು ಅಂತ ಕೇಳಿದ್ರು. ಅದು ಆನ್ಸರ್ ಮಿಜೋರಾಂ. ಭಾರತದ ಅಟಾರ್ನಿ ಜನರಲ್ ಇವರಿಗೆ ಸಂಬಂಧಿಸಿದ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಈ ರೀತಿ ಒಂದೇನೋ ಪ್ರಶ್ನೆ ಇತ್ತು ನೋಡ್ರಿ, ಲಾಂಗ್ ಕ್ವಶನ್ ಅದು. ನೆಕ್ಸ್ಟ್ ರೋಹಿತ್ ಶರ್ಮಾ T20 ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿರ್ತಕ್ಕಂತಹ ಅತಿ ಹೆಚ್ಚು ರನ್ ಗಳಿಸಿರುವುದರಲ್ಲಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದ್ದಾರೆ ಅಂತ ಕೇಳಿದ್ರು. ಅದು 2ನೇ ಸ್ಥಾನ ಆಗಿದೆ. G20 ಸಮ್ಮೇಳನ ಎಲ್ಲಿ ಜರುಗಿತ್ತು? ಸಾರಿ, G20 ಸಮ್ಮೇಳನ ಎಲ್ಲಿ ಜರುಗಿತ್ತು ಅಂತ ಕೇಳಿದ್ರು. ರಿಯಾದ್, ಸೌದಿ ಅರೇಬಿಯಾದಲ್ಲಿ. ಮಹಾತ್ಮ ಜ್ಯೋತಿಬಾ ಫುಲೆ ಯಾವುದರ ಸ್ಥಾಪನೆ ಮಾಡಿದ್ರು ಅಂತ ಇತ್ತು. ಆನ್ಸರ್ ಸತ್ಯ ಶೋಧಕ ಸಮಾಜ. ಅರುಣಾಚಲ್ ಪ್ರದೇಶದ ಉಪ ಸ್ಪೀಕರ್ ನೋಡ್ರಿ, ಅರುಣಾಚಲ್ ಪ್ರದೇಶದ ಉಪ ಸ್ಪೀಕರ್ ಯಾರು ಅಂತ ಕೇಳಿದ್ರು. ಕರ್ಡೋ ನ್ಯಾಗ್ಯೋರ್ ಅನ್ನುವಂಥವ್ರು ಇದ್ದಾರೆ, ಮಿಸ್ಟರ್ ಕರ್ಡೋ ನ್ಯಾಗ್ಯೋರ್ ಅನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ನಾಗರಿಕತೆ ಏನಿದೆ, ಸಿವಿಲೈಸೇಷನ್, ಸಿಟಿಜನ್ಶಿಪ್ ಬಗ್ಗೆ ಇದೆ. ಅದು ಸಿಟಿಜನ್ಶಿಪ್ ಇದೆ, ಸಿಟಿಜನ್ಶಿಪ್, ನಾಗರಿಕತೆ ಅಲ್ಲ, ನಾಗರಿಕತ್ವ ಆಗ್ಬೇಕದು. ತಿದ್ದುಪಡಿ ಕಾನೂನು ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದ್ರೆ 11 ಡಿಸೆಂಬರ್ 2019. ನೆಕ್ಸ್ಟ್ ಜೂಲ್ ಇದು ಯಾವ್ದಾರ ಯೂನಿಟ್ ಅಂತ ಹೇಳಿ ಕೇಳಿದ್ರು. ಇದು ಎನರ್ಜಿ ಮತ್ತು ವರ್ಕ್ ಇವುಗಳ ಒಂದು ಏನಿದೆ ಜೂಲ್ ಅನ್ನುವಂಥದ್ದು ಇದರ ಒಂದು ಘಟಕ, ಯೂನಿಟ್ ಮಾಪನ ಇದೆ. ಇಷ್ಟು ಕ್ವಶನ್ಸ್ ಗಳು ನಿಮ್ ಜೊತೆಗೆ ಹಂಚ್ಕೊಂಡೆ. ಇದೇ ರೀತಿ ಪ್ಯಾಟರ್ನ್ ಒಳಗನೆ ಏನು ಅಂತಂದ್ರೆ ಕ್ವಶನ್ಸ್ ಗಳು ರಿಪೀಟ್ ಆಗ್ತಾ ಇದಾವು. ಆಮೇಲೆ ಆ ಕ್ವಶನ್ಸ್ ಗಳನ್ನ ಟಾಪಿಕ್ಸ್ ಗಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ. ಮುಖ್ಯವಾಗಿ ನೀವು ಓದ್ಬೇಕಾಗಿರುವಂತದ್ದು ಏನು ಅಂತಂದ್ರೆ, ನೀವು ಓದ್ಬೇಕಾಗಿರುವಂತದ್ದು ಮುಖ್ಯವಾಗಿ ಸ್ಟ್ಯಾಟಿಕ್ GK ನ ನೋಡ್ಕೊಳ್ರಿ. ಸ್ಟ್ಯಾಟಿಕ್ GK ಬಹಳ ಇಂಪಾರ್ಟೆಂಟ್ ಐತಿ. ಆಮೇಲೆ ಕರೆಂಟ್ ಅಫೇರ್ಸ್ ಎಲ್ಲಿಂದ ಓದ್ಕೋಬೇಕು ಅಂತಂದ್ರೆ ಜನವರಿದಿಂದ ಈಗ ಟಿಲ್ ನವೆಂಬರ್ ವರೆಗೆ ಓದ್ಕೊಂಡು ಹೋಗ್ರಿ. ಜನವರಿ 2024ರಿಂದ ಈಗಿನವರೆಗೆ ನವೆಂಬರ್ ವರೆಗೆ ಓದ್ಕೊಂಡು ಹೋಗ್ರಿ. ಆಮೇಲೆ ಸ್ಟ್ಯಾಟಿಕ್ GK ಅಷ್ಟು ಓದ್ಕೋರಿ. ಆಮೇಲೆ ಇದು ಯಾವ್ದು ಮ್ಯಾಥ್ಸ್ ಮತ್ತು ರೀಸನಿಂಗ್ ಈಸಿ ಇದಾವು. ಬಹಳ ಈಸಿ ಲೆವೆಲ್ ಒಳಗೆ ಕೇಳಾಕತ್ತಾರು, ಮಾಡರೇಟ್ ಲೆವೆಲ್ ಒಳಗೆ ಐತಿ. ಬಹಳ ಈಸಿನೂ ಇಲ್ಲ, ಬಹಳ ಟಫ್ನೂ ಇಲ್ಲ, ಮಾಡರೇಟ್ ಲೆವೆಲ್ ಐತಿ. ಬಟ್ ಬಿಡಿಸಬಹುದು. ಒಂದು 35ರಲ್ಲಿ 30ರವರೆಗೆ 32ರವರೆಗೆ ಮಾಡ್ಬೋದು. ಬಟ್ ಟೈಮ್ ಕನ್ಸ್ಯೂಮ್ ಬಹಳ ಮಾಡ್ತೈತಿ ಎಲ್ಲಿ ರೀಸನಿಂಗ್ ದಲ್ಲಿ. ಸೊ ಹಾಗಾಗಿ ಯಾರು ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡಿರ್ತಾರಿ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಈ ಸಲ RPF ಸೆಲೆಕ್ಷನ್ ಇರ್ತಕ್ಕಂಥದ್ದು ಪಡೆದುಕೊಳ್ಳಲು. ಓಕೆನಾ. ಮತ್ತೆ 4ನೇ ತಾರೀಕದ್ದು ತೊಗೊಂಬರ್ತೇನೆ ನಾನು. ಒಂದ್ ಸ್ವಲ್ಪ ಲೇಟ್ ಆಯ್ತು. 4ನೇ ತಾರೀಕದೊಳಗೆ ಯಾವ ರೀತಿ ಕ್ವಶನ್ಸ್ ಗಳು ಬಂದಿದ್ದು ಅನ್ನೋದನ್ನ ನೋಡೋಣ. ಆ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಎಲ್ಲ ಕಡೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.